ತಿಕೋಟ ತಾಲೂಕಿನ ತಿಕೋಟ ಪಟ್ಟಣದ 2024-25ನೇ ಸಾಲಿನ ಶಿವಲಕ್ಷ್ಮಿ ಶಾಲೆಯ ಶಾಲಾ ಸಂಸತ್ತಿನ ಚುನಾವಣೆ ನಾಮಪತ್ರ ಸಲ್ಲಿಸುವ ಮುಖಾಂತರ ಪ್ರಾರಂಭವಾಯಿತು. GS ಮತ್ತು 2024-25ನೇ ಸಾಲಿನ ಚುನಾವಣೆಯಲ್ಲಿ 5 ಜನ ವಿದ್ಯಾರ್ಥಿಗಳು ನಾಮಪತ್ರ ಸಲ್ಲಿಸಿದರು. ಯೂಸುಫ್ ಮುಜಾವರ, ಅಂಕಿತಾ ಬನ್ನೇನವರ, ಹುಜೇಫ್ ಮಕಾಂದಾರ, ಸೃಷ್ಟಿ ಕೊಣ್ಣೂರ, ಜ್ಯೋತಿ ಕೋಳಿ ಈ ವಿದ್ಯಾರ್ಥಿಗಳು ನಾಮಪತ್ರ ಸಲ್ಲಿಸಿದರು. ತಿಕೋಟಾದ ಆರಕ್ಷಕ ಉಪನಿರೀಕ್ಷಕರಾದ PSI ಸಾಹೇಬರು ದೇವರಾಜ್ ಉಳ್ಳಾಗಡ್ಡಿ ಸಾಹೇಬರು ಮತದಾನ ಮಾಡುವ ಮೂಲಕ ಚುನಾವಣೆಗೆ ಚಾಲನೆ ನೀಡಿದರು. ತಿಕೋಟ ಪಟ್ಟಣದ ಆರಕ್ಷಕ ಉಪನಿರೀಕ್ಷಕರಾದ ದೇವರಾಜ್ ಉಳ್ಳಾಗಡ್ಡಿ ಸಾಹೇಬರು VVM ಮಷೀನ್ ಮುಖಾಂತರ ಮತದಾನ ಮಾಡುವ ಮುಖಾಂತರ ಚಾಲನೆ ನೀಡಿದರು. ಎಲ್ಲ ವಿದ್ಯಾರ್ಥಿಗಳು ಸರತಿ ಸಾಲಿನಲ್ಲಿ ನಿಂತು VVM ಮಷೀನ್ ಅತಿ ಉತ್ಸಾಹದಿಂದ VVM ಮಷೀನ್ ಮುಖಾಂತರ ಮತ ಚಲಾಯಿಸಿದರು. ಈ ಒಂದು ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿನಿಯರು VVM ಮಷೀನ್ ಮುಖಾಂತರ ಮತ ಚಲಾಯಿಸುವುದರ ಮುಖಾಂತರ ಹರ್ಷವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಸಂಸತ್ತಿನ ಪ್ರಧಾನಮಂತ್ರಿಯಾಗಿ ಹುಜೇಫ್ ಮಕಾಂದಾರ್ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದನು. ವಿರೋಧ ಪಕ್ಷದ ನಾಯಕಿಯಾಗಿ ಸೃಷ್ಟಿ ಕೊಣ್ಣೂರ್ ಆಯ್ಕೆಯಾದಳು. ಈ ವಿದ್ಯಾರ್ಥಿನಿಯರಿಗೆ ಸಮಸ್ತ ಶಿವಲಕ್ಷ್ಮಿ ಶಾಲೆಯ ಶಿಕ್ಷಣ ಸಂಸ್ಥೆ ಪರವಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸಮಸ್ತ ಎಲ್ಲ ನಿರ್ದೇಶಕರ ಮಂಡಳಿ ಪರವಾಗಿ ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭ ಹಾರೈಸುತ್ತೇವೆ. ನಂಬರ್ ಯಾರು ಹೇಳ್ತಿರಲ್ಲ ಅವ್ರಿಗೆ ಬಾಯ್. ಯಾರ ಮುಖ ಬರಂಗಿಲ್ಲ ಇದ್ರಾಗ ನಾಳಿಗವ್ರಿಗೆ ಹೊಡಿತಾರ ಬಂದಿಲ್ಲ ಅಂತ ಹೇಳಿ. ನೀ ಹಿಂಸರಿ ಒಬ್ಬ ಮುಂದೆ ಯಾರು ಬರ್ತಾರೆ ಅವ್ರದೈತೆ. ಅಗೋಗ್ರೆ ಜಲ್ದಿ ಲೈನ್ ನಿಂದ್ರಿ, ನಿಮ್ಮ ವಿಡಿಯೋ ಬರ್ಲಾತೈತೆ. ಅಗೋಗ್ರೆ ಎಲ್ಲರೂ ನೋಡ್ರಿ ಇಲ್ಲಿ. ಅಗೋಗ್ರೆ ನೀವು ನಿಂದ್ರಿ ಸ್ವಲ್ಪ.